ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವಾಗ ನಾವು ಶಿರಡಿಗೆ ಹೊರಟಿದ್ದೀವಿ. ಸೊ 1.5 hours ಫ್ಲೈಟ್ ಅದು. ಸೊ ಶಿರಡಿಗೆ ಆಲ್ಮೋಸ್ಟ್ 11:30ಗೆ ರೀಚ್ ಆಗಿಬಿಟ್ವಿ. ವೆರಿ ನೈಸ್ ಏರ್ಪೋರ್ಟ್ ಇದು, ಬಟ್ ನೋ ಚೇಂಜಸ್. ಮುಂಚೆ 1-2 ವರ್ಷದ ಹಿಂದೆ ಏನು ನೋಡಿದ್ದೋ ಹಂಗೆ ಇದೆ. ಆಮೇಲೆ ಕ್ಯಾಬು ನಮಗೆ ಈಸಿಯಾಗಿ ಸಿಗುತ್ತೆ. ಸೊ ಒಂದು 500 ರುಪೀಸ್ಗೋ ಏನೋ ನಮಗೆ ಕರ್ಕೊಂಡೋಗಿ ಹೋಟ್ಲ್ ಹತ್ರ ಬಿಟ್ಟ. ಆಮೇಲೆ ರಿಟರ್ನು ಅಷ್ಟೇ 500 ರುಪೀಸ್ ಚಾರ್ಜ್ ಮಾಡಿದ್ರು. ಸೊ ಐ ಥಾಟ್ ಇಟ್ ಈಸ್ ರೀಸನಬಲ್. ಯಾಕಂದರೆ ಬ್ಯಾಂಗ್ಳೂರಿಂದ ಹೋಗಬೇಕಂದ್ರೆ 1000 ರುಪೀಸ್ 1200 ಕ್ಯಾಬ್ ಚಾರ್ಜ್ ಮಾಡ್ತಾರೆ. ಸೊ ಶಿರ್ಡಿ ಟೌನ್ ಅಂತೂ ಬ್ಯೂಟಿಫುಲ್ ಆಗಿದೆ. ಮುಂಚೆ ನೋಡಿದ್ದಕ್ಕೆ ಒಂದು 10 ವರ್ಷದಿಂದ ಇವಾಗ ಎಷ್ಟು ಅದ್ಭುತವಾಗಿದೆ. ಏನು ದೊಡ್ಡ ದೊಡ್ಡ ಹೋಟೆಲ್ಸು ಎಲ್ಲನೂ ಬಂದುಬಿಟ್ಟಿದೆ. ಮ್ಯಾಕ್ಡೊನಾಲ್ಡ್ಸ್ ಎಲ್ಲ ಬಂದುಬಿಟ್ಟಿದೆ ನೋಡಿ. ಬಾಬಾಯಿಂದ ಶಿರ್ಡಿನೂ ಎಷ್ಟು ಫೇಮಸ್ ಆಗೋಗಿದೆ ಇವಾಗ. ಆಮೇಲೆ ಇದು ಪ್ರಸಾದಾಲಯ. ಸೊ ಇಲ್ಲೋದ್ರೆ ದುಡ್ಡು ಕೊಟ್ಟು ಊಟ ಮಾಡ್ಬೋದು, ಫ್ರೀ ಊಟನೂ ಸಿಗುತ್ತೆ. ದೇವಸ್ಥಾನದ ಸುಮಾರು 1 ಕಿಲೋಮೀಟ್ರ್ ಇರ್ಬೋದು. ಆಟೋ ಸಿಗುತ್ತೆ, ಆಟೋಲ್ಲೇ ಓಡಾಡ್ಬೋದು. ಇವಾಗ ಶಿರ್ಡಿ ಅಂತೂ ಅದ್ಭುತವಾಗಿ ಆಗ್ಬಿಟ್ಟಿದೆ. ಎಷ್ಟು ತುಂಬಾ ಡೆವಲಪ್ಮೆಂಟ್ ಆಗಿದೆ. ತುಂಬ ಹೋಟೆಲ್ಸ್ಗಳು ಬಂದ್ಬಿಟ್ಟಿದೆ. 5 ಸ್ಟಾರ್ ಹೋಟೆಲು ಬಂದಿದೆ, 3 ಸ್ಟಾರ್ಸ್ ಅಂತೂ ತುಂಬಾ ಇದೆ. ಆಮೇಲೆ ದೇವಸ್ಥಾನದ ಹೋಟೆಲ್ಸ್ ಇದೆ, ಒಂದು ಸ್ವಲ್ಪ ವೆರಿ ರೀಸನಬಲ್ಲಾಗಿ ಸಿಗುತ್ತೆ. ಅದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ನಾನು ಯಾವತ್ತೂ ಸ್ಟೇ ಮಾಡಿಲ್ಲ ಅಲ್ಲಿ. ಸೊ ಇಲ್ಲಿಂದ ಇನ್ನೂ ಎಷ್ಟೊಂದು ಹೊಸ ಹೋಟೆಲ್ಸ್ ಆಗಿದೆ. ನಾವು ನಾರ್ಮಲಿ ಬಂದು ಸ್ಟೇ ಮಾಡೋದು ಗಣಪತಿ ಪ್ಯಾಲೇಸ್ಲಿ ಅಥವಾ ಸೆಂಟ್ ಲಾನ್ಸಲ್ಲಿ. ಸೆಂಟ್ ಲಾನ್ಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಹೋಟೆಲ್ ಇದು. ನೋಡಿ ಬಂದ್ವಿ, ರೀಚ್ ಆದ್ವಿ. ಒಂದು 30 ಮಿನಿಟ್ಸ್ ಡ್ರೈವ್ ಫ್ರಮ್ ದ ಏರ್ಪೋರ್ಟ್. ಇದು 25 to 30 ಮಿನಿಟ್ಸ್ ಡ್ರೈವು. ಸೊ ಯಾವುದೋ ಮದುವೆ ನಡೀತಾ ಇದು, ಫಂಕ್ಷನ್ ಇತ್ತು ನೆಕ್ಸ್ಟ್ ಡೇಗೆ. ಹಾಗಾಗಿ ನಾವು 2 ಡೇಸ್ಗೆ ಬುಕ್ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಒಂದೇ ಒಂದು ದಿನ ಸಿಕ್ತು. ವೆರಿ ರೀಸನಬಲ್ಲಾಗಿ ಸಿಕ್ತು ನಮಗೆ. ಒಂದು 3000 ಏನೋ ಸಿಕ್ತು, 3500ಗೆ. ಬಟ್ ವಿತೌಟ್ ಬ್ರೇಕ್ಫಾಸ್ಟ್ ಆಫ್ಕೋರ್ಸ್. ಮೇಲ್ಗಡೆ ನೋಡಿ, ಎಂಟ್ರೆನ್ಸ್ ಬಂದ ತಕ್ಷಣವೇ ಇಲ್ಲಿ ಮೇಲ್ಗಡೆ ಡೈನಿಂಗ್ ಫುಲ್ಲು. ಒಳಗಡೆ ಹೋದರೆ ರೂಮ್ಸು. ವೆರಿ ನೈಸ್ ಫೀಲ್ ವೈಬ್ ಇದೆ ಇಲ್ಲಿ. ಆಮೇಲೆ ಹೋದ ತಕ್ಷಣ ಗಣೇಶನ ವಿಗ್ರಹ ಇಟ್ಟಿದ್ದಾರೆ, ಪೂಜೆ ಎಲ್ಲ ಮಾಡಿ. ಅದು ನಾನು ಹೇಳ್ದಂಗೆ ತುಂಬ ಚೆನ್ನಾಗಿದೆ ಈ ಹೋಟೆಲ್. ಖಂಡಿತವಾಗ್ಲೂ ಒಂದು ಸರಿ ಆದರೆ ನೀವು ಶಿರ್ಡಿಗೆ ಬಂದಾಗ ಇಲ್ಲಿ ಬರಲೇಬೇಕು. ಸೊ ನಮಗೆ ಕೊಟ್ಟಿದ್ದು ರೂಮ್ ನಂಬರ್ 520. ಸೊ ನೋಡಿ, ಅಲ್ಲಿ ಎಲ್ಲ ಬಾಬಾ ಫೋಟೋ ಹಾಕಿದ್ದಾರೆ. ಐ ಫುಲ್ ಪೀಪಲ್ ಹೂ ಆರ್ ಮೈನ್ ಅಂತ ಹಾಕಿದ್ದಾರೆ ಬಾಬಾ. ಸೊ ವೆರಿ ನೈಸ್ ಥಾಟ್ಸು, ಕೋಟ್ಸ್ ಎಲ್ಲ ಹಾಕಿದ್ದಾರೆ, ಬಾಬಾ ಬಗ್ಗೆನೇ ಹಾಕಿದ್ದಾರೆ ಫುಲ್ಲು ಹೋಟೆಲ್ಸ್ ವಾಲ್ಸ್ಲೆಲ್ಲ. ಸೊ ರೂಮ್ಸ್ ಆ್ಯಸ್ ಯೂಶ್ವಲ್ ತುಂಬ ಚೆನ್ನಾಗಿದೆ ರೂಮು. 5th ಫ್ಲೋರ್ಲಿ ಕೊಟ್ಟಿದ್ರು. ಸೊ ಎಲ್ಲ ಬೇಸಿಕ್ ನೆಸೆಸಿಟಿ ಏನೇನು ಬೇಕು ಎಲ್ಲನೂ ಇದೆ. ಲಾಕರು, ವಾರ್ಡ್ರೋಬು, ಆಮೇಲೆ ಕೆಟಲ್, ಕಾಫಿ ಪೌಡರ್, ಟೀ ಸ್ಯಾಚೆಟ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಸಿಟಿ ವ್ಯೂನೇ ಸಿಗೋದು ನಮಗೆ ಕಿಟಕಿಯಿಂದ ನೋಡಿದಾಗ. ಸೊ 5th ಫ್ಲೋರಿಂದ ಕೊಟ್ಟಿರೋದ್ರಿಂದ ಒಂದು ಸೈಡು ಗ್ರೀನ್ರಿ ಜಾಸ್ತಿನೇ ಕಾಣಿಸ್ತಾ ಇತ್ತು ನಮಗೆ. ಸೊ ಆಮೇಲೆ ರೆಸ್ಟ್ ರೂಮು ಅಷ್ಟೇ ಇಲ್ಲಿ ನೀಟ್ ಆ್ಯಂಡ್ ಕ್ಲೀನು ವಿತ್ ಬೇಸಿಕ್ ವಾಟರ್, ಬೇಸಿಕ್ ನೆಸೆಸಿಟಿ ಏನೇನು ಬೇಕು ಅದೆಲ್ಲ ಇಟ್ಟಿದ್ರು. ವೆರಿ ನೈಸ್ ಪ್ಲೇಸ್, ಐ ಮಸ್ಟ್ ವಿಸಿಟ್ ಪ್ಲೇಸ್. ಸೊ ಇಲ್ಲಿಂದ ಹೊರಗಡೆ ನೋಡಿದ್ರೆ ನಾನು ಹೇಳ್ದಂಗೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಕಾಣಿಸುತ್ತೆ ನೋಡಿ. ಬ್ಲೂ ವಾಟರ್ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಲಾಟ್ಸ್ ಆಫ್ ಗ್ರೀನ್ರಿ. ಸೊ ಇಲ್ಲಿಂದ ನಾವು ರೂಮ್ ಚೆಕ್-ಇನ್ ಮಾಡಿ ಫ್ರೆಶ್ ಆಗಿಬಿಟ್ಟು ಕೊಕೊಮ್ ಜ್ಯೂಸ್ ಸಿಗುತ್ತೆ, ಕುಡ್ಕೊಂಡು ಅದನ್ನು ನಾವು ದೇವಸ್ಥಾನಕ್ಕೆ ಹೋದ್ವಿ. ಡ್ರಾಪ್ ಇದೆ ಅವರಿಂದ. ಸೊ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.